ಅಯನ ಎನ್ನುವಂತಹ ಶಬ್ದದಲ್ಲಿ ನಾವು ಕಟೀಲಾಯನ, ತಿಬರಾಯನ, ಬಪ್ಪನಾಡಾಯನ ಹೀಗೆ ನಾವು ಕರೆಯುವಂತಹ ಕ್ರಮ ಇದೆ. ಅಯ್ಯನ ಹೇಳಿದರೆ ಸಂಸ್ಕೃತದಲ್ಲಿ ಮೋಕ್ಷ ಎನ್ನುವಂಥದ್ದು ಅರ್ಥ. ನಾಣ್ಯ ಪಂಥಾ ವಿದ್ಯತೆ ಅಯನಾಯ ಅಂತ ಇದೆ ಉಪನಿಷದ್ ವಾಕ್ಯ. ಇದನ್ನು ಬಿಟ್ಟರೆ ಬೇರೆ ಮೋಕ್ಷಕ್ಕೆ ದಾರಿ ಇಲ್ಲ ಅಂತ ಜ್ಞಾನಯಜ್ಞವನ್ನು ಕುರಿತು ವಿವರಿಸುವಂತಹ ಒಂದು ಮಾತು. ಅದನ್ನೇ ನಮ್ಮ ಊರಲ್ಲಿ ಜಾತ್ರೆಗೆ ಪ್ರಯೋಗ ಮಾಡ್ತಾರೆ. ಯಾಕೆ ಹೇಳಿದರೆ ವಿಶೇಷವಾಗಿ ರಥೋತ್ಸವಕ್ಕೆ. ರಥಸ್ಥಂ ಭಾರ್ಗವೀಂ ದೃಷ್ಟ ಪುನರ್ಜನ್ಮ ನ ಜಾಯತೆ ಅಂತ ಮಾತಿದೆ. ರಥದಲ್ಲಿದ್ದಂತಹ ದೇವರನ್ನು ನೋಡಿದರೆ ಪುನರ್ಜನ್ಮವೇ ಇಲ್ಲ ಅಂತ. ಆದ್ದರಿಂದ ಒಂದು ದೇವಸ್ಥಾನದ ರಥೋತ್ಸವವನ್ನು ವಿಶೇಷವಾಗಿ ಆಯನೋ ಎನ್ನುವಂತಹ ಶಬ್ದದಿಂದ ತುಳುವಿನಲ್ಲಿ ಕರೆಯತಕ್ಕಂತಹ ಕ್ರಮ ಇದೆ. ಅಂತಹ ವಿಶೇಷವಾದಂತಹ ಉತ್ಸವ ಕಟೀಲ್ನಲ್ಲಿ 7 ಮತ್ತು 8ನೇ ದಿವಸದಲ್ಲಿ ನಡೀತದೆ. ದೇವರ ಬ್ರಹ್ಮರಥದಲ್ಲಿ ದೇವರು ಕೂತ್ಕೊಂಡಾಗತಕ್ಕಂತಹ ರಥೋತ್ಸವಗಳು ಆ ದಿವಸ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಈ 2 ದಿನಗಳನ್ನು ಕಟೀಲಯನೋ ಎನ್ನುವಂತಹ ಹೆಸರಲ್ಲಿ ಕರೀತಾರೆ. ಈ ವರ್ಷ 2026ನೇ ಇಸ್ವಿ ಏಪ್ರಿಲ್ 20 ಸೋಮವಾರ ಕಟೀಲಿನ ಹಗಲು ತೇರು ಹೇಳಿದರೆ ಬೆಳಗ್ಗೆ ಆಗತಕ್ಕಂತಹ ತೇರು ರಥೋತ್ಸವಕ್ಕೆ ಆ ಹೆಸರಿದೆ. ನಾಡಿದ್ದು 20ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ದೇವರ ಮಹಾಪೂಜೆ ಮುಗಿದ ನಂತರ ದೇವರ ಬಲಿ ಹೊರಡ್ತದೆ. ಹೊರಡುವ ಮೂಲಕವಾಗಿ ದೇವರು ರಥಬೀದಿಗೆ ಬರ್ತಾರೆ. ವೈಭವದ ಮೆರವಣಿಗೆಯಲ್ಲಿ ರಥಬೀದಿಯಲ್ಲಿ ಬಂದಂತಹ ದೇವರೊಂದಿಗೆ ರಥಕ್ಕೆ ಬಲಿ ಹಾಕಿ ಶುದ್ಧೀಕರಿಸತಕ್ಕಂತಹ ಪ್ರಕ್ರಿಯೆಗಳು ನಡೀತದೆ. ಅದಾದ ಮೇಲೆ ರಥೋತ್ಸವ, ಅದಕ್ಕೆ ಅದರಲ್ಲಿ ರಥದ ಬಲಿ ಮತ್ತು ಅದರ ನರ್ತನ ಸೇವೆ ಆದ ಮೇಲೆ ದೇವರು ರಥಕ್ಕೆ ಹೋಗ್ತಾರೆ. ರಥ ಬ್ರಹ್ಮರಥದಲ್ಲಿ ದೇವರು ವಿರಾಜಮಾನರಾಗಿರತಕ್ಕಂತಹ ಸಂದರ್ಭದಲ್ಲಿ ರಥ ಹೂವಿನ ಪೂಜೆ ಅಂತ ನಡೀತದೆ. ವಿಶೇಷವಾಗಿ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಲಾಗುತ್ತದೆ. ರಥದ ಮೇಲೆ ನಿಂತುಕೊಂಡು ಬಾಳೆಹಣ್ಣು, ಉಳಿದ ಫಲವಸ್ತುಗಳು, ಅದೇ ರೀತಿಯಾಗಿ ತೆಂಗಿನಕಾಯಿ ಇತ್ಯಾದಿಗಳ ದುಡ್ಡು ಎಲ್ಲ ಬಿಸಾಡತಕ್ಕಂತಹ ಕ್ರಮ ಇದೆ. ರಥವನ್ನು ಭಕ್ತಿಯಿಂದ ಸ್ವಲ್ಪ ದೂರ ಎರೆದು ಪುನಃ ರಥವನ್ನು ಹಿಂಬದಿಗೆ ತಂದು ನಿಲ್ಲಿಸಿ ಕೆಳಗಿಳಿಸಿ 2-3 ಕಟ್ಟಪೂಜೆಗಳು ನಡೀತದೆ. ರಥೋತ್ಸವದ ದಿನ ದೇವರು ಮೂಲಸ್ಥಾನ ರಾಮರೀವನ ಕುದುರುವಿಗೆ ಹೋಗಿ ಅಲ್ಲಿ ಒಂದು ಕಟ್ಟಪೂಜೆ ಆಗಲಿಕ್ಕಿದೆ. ಅಲ್ಲಿಂದ ನೇರವಾಗಿ ದೇವಸ್ಥಾನದ ಒಳಗೆ ಬಂದಂತಹ ದೇವರ ಬಲಿ ಪಾನಕ ಮಂಟಪದಲ್ಲಿ ಕುಳಿತುಕೊಂಡು ದೇವರ ಪೂಜೆಯಾಗಿ ಪಾನಕ ಸಮರ್ಪಣೆಯಾಗಿ ಅದು ವಿತರಿಸುವಂತಹ ಪದ್ಧತಿ ಇದೆ. ಆಮೇಲೆ ಒಳ ಬಂದಂತಹ ದೇವರಿಗೆ ಓಡಬಲಿ ಅಂತ ಒಂದು ವಿಶೇಷವಾದಂತಹ ಚೆಂಡೆ ಸುತ್ತು, ಆಮೇಲೆ ಪ್ರಸಾದ ವಿತರಣೆಯಾಗಿ ದೇವರು ಪುನಃ ನಮಸ್ಕಾರ ಮಂಟಪದಲ್ಲಿ ಕೂತ್ಕೊಳ್ಳುವಂತಹ ಕ್ರಮ. ಇದಿಷ್ಟು ಹಗಲು ರಥೋತ್ಸವ ಅಂತ ಕಟೀಲಿನಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು. ಈ ಉತ್ಸವಕ್ಕೆಂದೇ ಒಂದಷ್ಟು ಜನರು ದೂರದ ಊರಿನಿಂದ ಬರ್ತಾರೆ. ಕಟೀಲ್ನವರು ದೂರದವರಿದ್ದರೆ ಅವರು ಬರ್ತಾರೆ. ಆ ಮೂಲಕವಾಗಿ ವೈಭವದ ರಥೋತ್ಸವ ನಡೀತದೆ. ಆ ಸಂದರ್ಭದಲ್ಲಿ ದೇವರನ್ನು ನೋಡಿದರೆ ಪುನರ್ಜನ್ಮ ಇರುವುದಿಲ್ಲ ಅಂತ ಅರ್ಥ. ಹೇಳಿದರೆ ಪಾಪಗಳೆಲ್ಲ ನಾಶ ಆಗ್ತದೆ ಅಂತ ಅರ್ಥ. ಆದ್ದರಿಂದ ಭಕ್ತಾದಿಗಳೆಲ್ಲ ಬೆಳಿಗ್ಗೆ 9:20ಕ್ಕೆ ರಥಾರೋಹಣ ಆಗ್ತದೆ. 8:00ವರೆಗೆ ದೇವರು ರಥಬೀದಿಗೆ ಬರ್ತಾರೆ. 10:30ವರೆಗೆ ಇರತಕ್ಕಂತಹ ಈ ಉತ್ಸವದಲ್ಲಿ ಭಾಗಿಗಳಾಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ.